ನಮಸ್ಕಾರ. ಹಾ ಸರ್ ನಮಸ್ತೆ. ಜ್ವಾಲಾಮುಖಿ ನ್ಯೂಸ್ ಚಾನಲ್ ಅವರ? ಹೌದು ಸರ್, ಹೌದು. ಸರ್ ನಿಮ್ದು ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಜನ ನಡೆದಿದೆ ಓಕೆ, ಸರ್. ಪರವಾಗಿಲ್ಲ, ನಡೀತಿದೆ. ನೋಡಿ, ಹೇಳಿ ಸರ್. ಇವತ್ತು ಸೌಜನ್ಯದ ವಿಚಾರದಲ್ಲಿ ಇವತ್ತು ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ವಿಚಾರ ಮಹತ್ವದ ಬೆಳವಣಿಗೆ ನಡೆದಿದೆ ಇವತ್ತು. ಅದೇ ಸೌಜನ್ಯ ಕೇಸಿನ ಬಗ್ಗೆ ಮಾತಾಡ್ಬೇಕಾ? ಇವತ್ತು ಒಳ್ಳೆ ಚೆನ್ನಾಗಿ ಬೆಳವಣಿಗೆ ನಡೀತಾ ಇದೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ಹೌದು ಸರ್, ಹೌದೌದು, ನಾನು ನೋಡ್ತಾ ಇದ್ದೀನಿ ಸರ್. ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ಮಾಧ್ಯಮ ಚಾನೆಲ್ ನಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಾಗ ದೊಡ್ಡದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತಂದು ಜೋರಾಗಿ ಹೇಳ್ತಾರಲ್ಲ. ಹೌದು ಸರ್, ಹೌದೌದು. ಯಾರ ಹಾರ್ಟ್ ಅಟ್ಯಾಕ್ ಇದ್ದಾರು ಅಲ್ಲೇ ಸತ್ತು ಹೋಗ್ಬಿಡ್ಬೇಕು, ಆ ತರ ಕೂಗಿ ಹೇಳ್ತಿರ್ತಾರೆ. ಅದು ಅಲ್ಲ ಸರ್, ಮೊನ್ನೆ ನೋಡಿ ತಿಮ್ರೋಡ್ಡಿ ಅವರು ಕಲಾವಿದರನ್ನ ಏನೋ ಬೈದ್ರು ಹಂಗ ಹಿಂಗ ಅಂತ ಹೇಳಿ ಅದನ್ನ ಬ್ರೇಕಿಂಗ್ ನ್ಯೂಸ್ ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡಿದ್ರು. ಅದೀಗ ಸೌಜನ್ಯ ತನಿಖೆ ಬಗ್ಗೆ ಸುಪ್ರೀಂ ಕೋರ್ಟ್ ಒಳ್ಳೆ ತೀರ್ಪು ಕೊಟ್ಟದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲಲ್ಲ ಸರ್. ನೋಡಿ ಸರ್, ಅತ್ಯಾಚಾರಿಗಳು ಯಾರೇ ಆಗಿರ್ಲಿ, ಶಿಕ್ಷೆ ಆಗ್ಲಿ. ಇವತ್ತಿನ ಬೆಳವಣಿಗೆ ಏನಾಯ್ತು ಸುಪ್ರೀಂ ಕೋರ್ಟ್ ನಲ್ಲಿ, ಯಾವ ತರ ಬೆಳವಣಿಗೆ ನಡೀತಾ ಇದೆ, ಇವತ್ತು ಏನಾಯ್ತು ಅನ್ನೋದು, ಅದು ಯಾವ್ದು ಏನು ಹಳ್ಳಿ ಕಡೆ ಜನಗಳು ಹೋಗಿ ಅಲ್ಲಿ ತೀರ್ಮಾನ ಮಾಡ್ತಿಲ್ಲ. ಅಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅಂದ್ರೆ ಏನ್ ಸರ್? ಹಲೋ, ಹೇಳಿ ಸರ್, ಕೇಳಿಸುತ್ತೆ ಸರ್. ಸುಪ್ರೀಂ ಕೋರ್ಟ್ ಅಂದ್ರೆ ಒಂದು ದೊಡ್ಡ ಕೋರ್ಟ್ ಅದು. ಹೌದು ಸರ್, ಹೌದು. ಯಾವ್ದಾದ್ರು 4 ಜನ ಹಳ್ಳಿ ಜನಗಳ ಮುಂದೆ ಅಲ್ಲಿ ತೀರ್ಪು, ವಾದ ವಿವಾದ ಅದು ಏನಾರಾಗ್ಲಿ, ಆ 4 ಜನ ಹಳ್ಳಿ ಒಳಗೆ ಕುಂದಿರ್ಸ್ಕೊಂಡು ಅಲ್ಲಿ ಮಾತಾಡಿಲ್ಲ. ಅಲ್ಲಿ ಹೌದು ಸರ್, ಹೌದು. ನ್ಯಾಯಾಧೀಶರು ಇದ್ದಾರೆ, ವಕೀಲರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅಂತ ಸಮ್ಮುಖದಲ್ಲಿ ವಾದ ವಿವಾದ ನಡೀತಾ ಇರೋದಲ್ಲಿ. ಹೌದು ಸರ್, ಹೌದು. ಅದನ್ನ ಯಾಕೆ ಸರ್ ಇವತ್ತು ಹೇಳ್ಬೋದಾಗಿತ್ತಲ್ಲ ನಮ್ಮ ನ್ಯೂಸ್ ಚಾನೆಲ್ ಅಲ್ಲಿ? ನೋಡಿ, ಈ ತರ ಬೆಳವಣಿಗೆ ನಡೀತಾ ಇದೆ, ಈ ತರ ಆಗಿದೆ, ಈ ತರ ನಡೀತಾ ಇದೆ ಅಂತ ಯಾಕೆ ಹೇಳಲ್ಲ ಅವರು? ಅಲ್ಲಿ ನೋಡಿ, ಮತ್ತೆ ಸಾಕ್ಷಿಗಳು ಯಾವ್ದೇ ತರ ನಾಶ ಮಾಡಬಾರ್ದು ಅಂತೇಳಿ ಎಲ್ಲ ಒಂದು ಅದ ನೋಡ್ದೆ ಸರ್, ನಾನು ನೋಡ್ದೆ. ಒಳ್ಳೆ ತೀರ್ಪುನೇ ಸರ್. ಹೌದು ಸರ್. ಈಗ ನೋಡಿ, ಜನಗಳಿಗೆ ಏನ್ ಹೇಳ್ತಾ ಇದಾರೆ ಇವರು? ಸರಿ ಇಲ್ಲ, ಇದು ಬೇರೆ ಇವರು ಹುಚ್ಚರು, ಮೂರ್ಖರು ಅಂತ ಒಂದು ಇವ್ರಿಗೆ ಸುಮ್ನೆ ಸುಳ್ಳು ಸುದ್ದಿಯನ್ನು ಹೇಳ್ತಾ ಇದಾರೆ ಅಂತ ಹೇಳ್ತಾರಲ್ಲ ಸರ್. ಅದೇ ಮಾಧ್ಯಮದವರಿಗೆ ಹೇಳ್ತಾ ಇದ್ದೀನಿ ನಾವು. ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರು ಬರೆದಿದ್ದಾರೆ, ಒಂದು ಪಠ್ಯ ಪುಸ್ತಕದಲ್ಲಿನೇ ಇಟ್ಟಿದ್ದಾರೆ ಅವರು. ಹೌದು ಸರ್, ಹೌದು. ಅದನ್ನ ಆ ಬುಕ್ಸ್ ಸಿಗುತ್ತೆ. ಹೌದು ಸರ್. ಆ ಬುಕ್ಸ್ ನ ತಗೊಂಡು ಮಾಧ್ಯಮದಲ್ಲಿ ಆ ಬುಕ್ಸ್ ನ ತೆಗೆದು ಯಾವ ತರ ಬರ್ದಿದ್ದಾರೆ, ಏನಿದೆ ಇದರಲ್ಲಿ ಅಂತ ಹೇಳಿ ಯಾಕೆ ತಿಳಿಸಬಾರ್ದು ಇವರು ಮಾಧ್ಯಮದವರು? ಅದೇ ಹೇಳ್ತಾನ ಸರ್, ಧರ್ಮಸ್ಥಳ ವಿಚಾರ, ಸೌಜನ್ಯ ವಿಚಾರ ಬಿಟ್ಟು ಬೇರೆ ಎಲ್ಲಾ ವಿಚಾರವನ್ನು ಮಾತಾಡ್ತಾರೆ. ಈ ವಿಚಾರ ಮಾತ್ರ ಮಾತಾಡ್ತಿಲ್ಲ. ಇದನ್ನ ಮಾತಾಡ್ತಕ್ಕಂಥದ್ದು ಸೌಜನ್ಯ ಕೇಸನ್ನು ಜೀವಂತವಾಗಿ ಇಟ್ಟಿರೋದೇ ನಮ್ಮಂತ ಯೂಟ್ಯೂಬರ್ಸ್ ಅದು. ಹೌದು ಸರ್. ನಮ್ಮ ಯೂಟ್ಯೂಬ್ ನೇ ಬುರುಡೆ ಚಾನಲ್ ಹಾಗೆ ಹೀಗೆಲ್ಲ ಅಂತಾರಲ್ಲ, ಇದು ಎಷ್ಟು ಸರಿ ಸರ್? ನೋಡಿ ಸರ್, ಆಯ್ತು ಸರ್, ಇದು ಟಿವಿ ಮಾಧ್ಯಮದವರು ನಾನು ಹೇಳ್ತೀನಿ ನಾನು. ನಮ್ಮ ಸೋಮನಾಯ್ಕ ಇದಾರಲ್ಲ, ಯಾರು ಸೇವಾ ನಾಗರಿಕ ಟ್ರಸ್ಟ್ ನವರು, ಗುರುವಾಂಕೆರೆ, ಅವ್ರಿಗೆ ಕರೀಲಿ ಮಾಧ್ಯಮದವರು. ಕರೆದು, ಸರ್ ನಿಮ್ದು ದಾಖಲಾತಿ ಏನಿದೆ ತಗೊಂಬನ್ನಿ ಸರ್, ನಾವ್ ಇದನ್ನ ನಿಮ್ದು ಏನೇನು ನಮಗೆ ತಗೊಂಡ್ಬಂದು ಎಲ್ಲ ಹೇಳ್ತಾ ಇದ್ರಲ್ಲ ನಮ್ಮ ಹತ್ರ, ಅದನ್ನ ಕ್ಲೀನ್ ಆಗಿ ನಮ್ಮ ವಿಡಿಯೋದು ಮುಖಾಂತರನೇ ನಾವು ಮಾಧ್ಯಮ ಕ್ಲೀನ್ ಆಗಿ ನಾವು ಪ್ರಸಾರ ಮಾಡಿ ಕರ್ನಾಟಕದ ಜನತೆಗೆ ತಿಳಿಸ್ತಾ ಇದೀವಂತ ಅವ್ರಿಗೊಂದು ಫೋನ್ ಮಾಡಿ ಕರೆ ಕಳಿಸ್ಕೊಂಡ್ಲಿ ಅವರು ಮಾಧ್ಯಮ ಮಾತಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಅವ್ರ ಹತ್ರ ಪ್ರತಿಯೊಂದನು ದಾಖಲಾತಿ ಇದೆ ಅಂತ ಅವ್ರಿಗೆ ಕರೆಯಲ್ಲ. ಅರ್ಧಂಬರ್ಧ ತಿಳ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಕರೀತಾರ ಅವರು. ಪಾಪ ಗೊತ್ತಿರಲ್ಲ, ಅಷ್ಟಕ್ಕೊಂದು ಡೀಪ್ ಆಗಿ ಥಿಂಕ್ ಮಾಡಿರಲ್ಲ ಏನ್ ವಿಚಾರ, ಏನು ಎತ್ತ ಅಂತ. ಇನ್ನು ನೋಡಿ ಸರ್, ಅದೇ ಗುರುವಾಂಕೆರೆ ಸೋಮನಾಥ್ ನಾಯಕರ ಹತ್ರ ಮಾತಾಡಿರ್ತಕ್ಕಂಥ ಆಡಿಯೋ ನಾನು ಹಾಕಿದ್ದೆ ನನ್ನ ಯೂಟ್ಯೂಬ್ ಅಲ್ಲಿ. ಅದನ್ನ ಸಮೇತ ರಿಮೂವ್ ಮಾಡಿ ಕೋರ್ಟ್ ಚೀಟಿಂಗ್ ಆರ್ಡರ್ ಅಂತೆ, ದಾಖಲಾತಿ ಇಟ್ಕೊಂಡು ಮಾತಾಡಿದ ಸಮೇತ ಕೋರ್ಟ್ ಚೀಟಿಂಗ್ ಆರ್ಡರ್. ಯಾವ ಲೆಕ್ಕ ಸರ್ ಇದು? ನೋಡಿ ಸರ್, 1984ರಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ರು, ಬಂಗಾರಪ್ಪ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು, ಗೃಹ ಸಚಿವರು ರಾಚಯ್ಯನವರು ಇದ್ರಲ್ಲಿ. ಆ ಟೈಮ್ ಅಲ್ಲೇನೆ ಚರ್ಚೆ ಆಗಿದೆ ವಿಧಾನಸೌಧದಲ್ಲಿ. ಶಿರಗುಪ್ಪ ತಾಲೂಕಿನ 3 ಒಂದು ಕೊಲೆ ಆದಾಗ, ಇಲ್ಲಿ ಅದೇ ಧರ್ಮಸ್ಥಳದಲ್ಲಿ. ಯಾಕೆ ಸರ್ ಅದನ್ನ ಯಾಕೆ ಇವ್ರು ಹೇಳ್ತಾ ಇಲ್ಲ? ಅವಾಗ್ಲೇನೆ ಈ ತರ ಚರ್ಚೆ ನಡೆದಿತ್ತು ವಿಧಾನಸೌಧದಲ್ಲಿ.
ಸದನದಲ್ಲಿನೇ ಚರ್ಚೆ ನಡೆದಿತ್ತು ಅಂತಂದು ಯಾಕೆ ಇವರೆಲ್ಲ ಯಾಕೆ ಇದು ಮಾತಾಡಬಾರ್ದು ಇವರು ಮಾಧ್ಯಮದವರು? ಮಾತಾಡಲ್ಲ ಸರ್, ಮಾತಾಡಲ್ಲ. ಆದ್ರೆ ನೋಡಿ ಸರ್, ಒಂದು ಡೆಡ್ ಬಾಡಿ ಮಾತ್ರ ಸಿಕ್ಕಿದೆ. ಇನ್ನ ಅವ್ರ ಜೊತೆಗೆ ಹೋಗಿರ್ತಕ್ಕಂಥ ಫ್ರೆಂಡ್ಸ್ ನಾವು ಡೆಡ್ ಬಾಡಿ ಸಿಕ್ಕಿಲ್ಲ, ಯಾವ್ದು ಎಲ್ಲಿ ಹೋಗೈತೆ ಅನ್ನೋದು ಗೊತ್ತಿಲ್ಲ. ಅದು ನಾನು ನೋಡಿ ಸರ್, ರೆಕಾರ್ಡ್ಸ್ ಕೂಡ ಇದೆ ನನ್ನ ಹತ್ರ. ನೋಡಿ ಸರ್, ನಾನು ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಾ ಇರ್ತೇನೆ, ಬೇರೆ ಬೇರೆ ರೀತಿ ಕೆಟ್ಟ ಭಾಷೆಗಳನ್ನ ಕಮೆಂಟ್ ಹಾಕ್ತಿರ್ತಾರೆ. ಹೌದು ಸರ್, ಹೌದೌದು. ಹಾಕಿ ಕೆಲವರು ನಮಗೆ ಯಾಕೆ ಬೇಕು ಅಂತಾರೆ, ನಮ್ಗೆ ಯಾಕೆ ಬೇಕು ಅಂತಾರೆ. ಹೋಗ್ಲಿ, ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಾರಲ್ಲ, ಅವರಾದ್ರೂ ಸುಮ್ನೆ ಇದ್ದು ಬಿಡ್ಬೇಕು, ನಮಗೆ ಯಾಕೆ ಬೇಕು ಅಂತ ಹೇಳಿ. ಅದನ್ನು ಸುಮ್ನೆ ಇರಲ್ಲ, ಬೇರೆ ಬೇರೆ ಕಮೆಂಟ್ ಹಾಕೋದು, ಕೆಟ್ಟ ಕೆಟ್ಟದ ಭಾಷೆಯಲ್ಲಿ ಹಾಕೋದು. ಯಾಕಂದ್ರೆ ಅವ್ರ ಮನೆಗೆ ಅಕ್ಕ ತಂಗಿಯವರು ಯಾರು ಇಲ್ವಾ? ಅವ್ರವ್ವ, ಅಕ್ಕ, ಚಿಕ್ಕಮ್ಮ, ಅತ್ತಿಗೆಮ್ಮ, ದೊಡ್ಡಮ್ಮ, ನಾದ್ನಿ ಯಾರು ಇಲ್ವ ಅವ್ರ ಮನೆಗೊಳಗೆ? ದೇವರಿಗೆ ಗೊತ್ತ ಸರ್, ಈ ತರ ಮಾತಾಡ್ತಿದ್ರ ಬಿಡ್ತಾರೆ ಗೊತ್ತಿಲ್ಲ ಸರ್. ಅತ್ಯಾಚಾರಿಗಳು ಯಾರೇ ಆಗ್ಲಿ ಶಿಕ್ಷೆ ಆಗ್ಲಿ ಅಂತೇಳಿ ಒಂದು ದೀಪನಾದ್ರೂ ಹಚ್ಚಿದ್ರೆ ಅದೊಂದು ಸಂತೋಷ ಆಗುತ್ತೆ ಸರ್. ನೋಡಿ ಸರ್, ಹೈಕೋರ್ಟ್ ಅಲ್ಲಿ ಈ ಕೇಸ್ ನ ವಜಾ ಮಾಡಿದ್ರು. ಅಂದ್ರೆ ಇದು ತನಿಖೆ ಯೋಗ್ಯವಲ್ಲ, ಈ ಸಾಕ್ಷಿ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಇದೇ ಮಾಡಿದ್ರು. ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ತನಿಖೆ ಮಾಡಕ್ ಆದೇಶ ಕೊಟ್ಟಿದ್ರಲ್ಲ ಸರ್. ಮತ್ತೆ ಹೆಂಗ್ ಸರ್ ಇದು? ಸರ್ಕಾರ ನೋಡಿ ಇದ್ರಲ್ಲಿ ಅಸಲು ಏನು ಇಂಟ್ರೆಸ್ಟ್ ತೋರ್ಸಂಗಿಲ್ಲ. ಯಾಕೆ ಹೇಳಿ? ಯಾಕೆ ಹೇಳಿ ಸರ್, ಸರ್ಕಾರ ಇಂಟ್ರೆಸ್ಟ್ ತೋರ್ಸಂಗಿಲ್ಲ ಈ ಕೇಸಿನ ಬಗ್ಗೆ. ಯಾಕೆ ಸರ್, ಅದು ಹೆಣ್ಣಲ್ವಾ? ಇವರಿಗೆ ವೋಟ್ ಹಾಕಕ್ಕೆ ಅಧಿಕಾರ ಇದ್ದಿಲ್ಲ ಅಂತನಾ? ಅಕಸ್ಮಾತ್ ಏನಾದ್ರು ವೋಟ್ ಹಾಕಿಲ್ಲ ಅಂತನಾ? ಬೇರೆ ಏನಾದ್ರು ಉದ್ದೇಶ ಇದೆಯಾ ಸರ್? ಅಲ್ಲಲ್ಲ, ಕರೆಕ್ಟ್, ನಿಜಾನ. ಕೆಲವೊಂದು ನೋಡಿ, ಕೆಲವೊಂದು ಫುಲ್ ಜನಗಳಿಗೆ ಒಂದು ಕರೆಕ್ಟ್ ಆಗಿ ಬುದ್ಧಿವಂತಿಕೆ ಇರೋರಿಗೆ ಮಾತ್ರ ಈ ವಿಚಾರ ಗೊತ್ತಾಗಿದೆ ಸರ್. ಆದ್ರೆ ನಮಗೆ ಏನಕ್ಕೆ ಬೇಕು ಬಿಡಪ್ಪ ಅಂತ ಹೇಳಿ ಸುಮ್ನೆ ಆಗ್ತಾರೆ. ಹಂಗಿದ್ರೆ ಸುಮ್ನೆ ಇದ್ಬಿಟ್ರೆ ನಮಗೆ ಇನ್ನೂ ಸಂತೋಷನೇ ನಮಗೆ. ಆದ್ರೆ ನಮಗೆ ಯಾಕೆ ಬೇಕು ಬಿಡು ಅಂತ ಹೇಳಿ ಮಧ್ಯದಲ್ಲಿ ಬಂದು ಬೇರೆ ರೀತಿ ಮಾತಾಡ್ತಾರಲ್ಲ, ಅದು ನಮಗೆ ಸರಿ ಅನ್ಸೋದಿಲ್ಲ. ಅದು ಸರಿ ಅನ್ಸಲ್ಲ, ಸರಿ ಅನ್ಸಲ್ಲ. ಸತ್ಯ ಏನಿದೆ ಅದು ಮಾತಾಡ್ಲಿ. ನಾವ್ ಈಗ್ಲೂ ಹೇಳ್ತೀವಲ್ರಿ, ಸೌಜನ್ಯ ಅತ್ಯಾಚಾರ ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಹೋರಾಟಗಾರರಿಗೆ ಯಾಕೆ ಎಷ್ಟೇ ಆರ್ಡರ್ ತರಬೇಕು? ಇದನ್ನು ನೀವು ಮಾಡಂಗಿಲ್ಲ, ಅದನ್ನು ಮಾಡಂಗಿಲ್ಲ. ಒಂದು ರಕ್ತದಾನ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ಅದಕ್ಕೆ ಯಾಕೆ ಎಲ್ಲ ಸ್ಟೇ ಆರ್ಡರ್ ಯಾಕೆ ತರಬೇಕು? ಹಾಗಾದ್ರೆ ಅತ್ಯಾಚಾರಿಗಳಿಗೆ ಒಂದು ಡೌಟ್ ಅಂತ ಅನಿಸ್ತತೆ ನನಗೆ. ಹೌದು ಸರ್, ಮೊನ್ನೆ ಮುಂಬೈಲಿ ಕೂಡ ಅಣ್ಣಾಪಾಂಡ್ ಅಂತ ಹೇಳಿ ಅವರು ಪಾಪ ಮುಂಬೈಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದು ಎಲ್ಲ ಯಶಸ್ವಿಯಾಗಿ ಮಾಡಿದ್ರು ಸರ್ ಅವರು. ಅದಕ್ಕೆ ಸಮೇತ ಸಾಕಷ್ಟು ವಿರೋಧಿಗಳು ಅದರಲ್ಲಿ ಅವರು ದುಡ್ಡು ಮಾಡ್ಕೊಂಡ್ರು, ಹಂಗ್ ಮಾಡ್ಕೊಂಡ್ರು, ಹಿಂಗ್ ಮಾಡ್ಕೊಂಡ್ರು. ಸರ್, ನಮ್ಗೆ ಬೇಕಾಗಿರೋದು ಸೌಜನ್ಯ ಹೆಸರಲ್ಲಿ ರಕ್ತದಾನ. ಇದ್ರೆಲ್ಲ ದುಡ್ಡು ತಗೊಂಡು ಏನ್ ಮಾಡೋಣ ಸರ್? ಪಾಪ ಅವ್ರು ಏನ್ ಮಾಡ್ತಾರೆ ಸರ್ ಅವರು? ಸರ್, ನಾವು ದುಡ್ಡು ಮಾಡಕಂದ್ರೆ ನಾವು ಉಂಡಿ ಡಬ್ಬ ಇಟ್ಟಿಲ್ಲ ಸರ್. ಉಂಡಿ ಡಬ್ಬ ಇಟ್ಟಿಲ್ಲ ನಾವು ದುಡ್ಡು ಮಾಡ್ಬೇಕಂತಂದ್ರೆ. ಸರ್, ಕೆಲವರೆಲ್ಲ ಇದ್ರಲ್ಲಿ ನೋಡಿ ಸರ್, ಹೆಣ್ಮಕ್ಳೇ ಶಕ್ತಿ, ಹೆಣ್ಮಕ್ಳೇ ಮಾತಾಡ್ತಾರೆ ಸರ್. ಮಾಡ್ತಾರೆ ನಿಮಗೆ ಸರ್, ನಿಮಗೊಂದು ಮಾತು ಹೇಳ್ತೀನಿ ಸರ್. ಮಂಜುನಾಥ ದೇವರು, ಅಣ್ಣಪ್ಪ ದೇವರು ನಮ್ಮ ಮನೆ ದೇವರು ಸರ್. ಹೌದು ಸರ್, ಹೌದೌದು. ಹಾಗಾದ್ರೆ ನಮ್ಮೂರಲ್ಲಿ ಯಾರು ಒಬ್ಬ ಮನೆಗೆ ಬಂದು ಯಾವನೋ ಒಬ್ಬನು ಬಂದು ಅತ್ಯಾಚಾರ ಮಾಡಿ ಹೋಗ್ಬಿಟ್ರೆ ಆ ದೇವರಿಗೆ ಫೋಟೋ ತೋರಿಸಿ ಆ ದೇವರಿಗೆ ಅಪಮಾನ ಮಾಡ್ದಂಗ ಅಂತ ಬಿಡಕ್ಕಾಗುತ್ತಾ ನಾವು? ಆಗಲ್ಲ ಸರ್, ಆಗಲ್ಲ ಸರ್. ಸರ್, ಈಗ ನಾವು ಕ್ರೈಮ್ ಸ್ಟೋರಿಗಳೆಲ್ಲ ನೋಡ್ತಾ ಇದ್ದೀವಿ ಸರ್. ದೇವ ಗರ್ಭದ ಗುಡಿಯಲ್ಲೇ ಅತ್ಯಾಚಾರ ಮಾಡಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಿರೋದು ಉದಾಹರಣೆ ಉಂಟು. ಅದು ಪೂಜಾರಿಗಳೇ ಮಾಡಿರ್ತಕ್ಕಂಥದ್ದು. ಹಂಗಿರೋ ಹೊತ್ನಲ್ಲಿ ಅವಾಗ ದೇವ್ರನ್ನ ಕೆಟ್ಟ ಹೆಸರು, ದೇವ್ರ ಹೆಂಗ್ ಸರ್ ಕೆಟ್ಟ ಹೆಸರು ಬರುತ್ತೆ? ಅವ್ನ ಯಾವ ಅತ್ಯಾಚಾರ ಮಾಡಿರ್ತಾನ ಪೂಜಾರಿ, ಅವನಿಗೆ ಕೆಟ್ಟ ಹೆಸರು ಬರುತ್ತದು. ಕೆಟ್ಟ ಹೆಸರು ಬರುತ್ತೆ ದೇವ್ರಿಗೆ. ಹೆಂಗೆ ಸರ್ ಕೆಟ್ಟ ಹೆಸರು ಬರುತ್ತೆ? ದೇವ್ರೇನಾರು ಹೇಳಿರ್ತಾರ ಇಂಥ ಹುಡುಗಿಗೆ ಮಾಡು, ಇಂಥ ಹೆಂಗಸಿಗೆ ಮಾಡು, ನೀನು ನನ್ನ ಭಕ್ತ, ನಾನು ನಿನಗೆ ಕ್ಷಮಿಸ್ತೀನಿ, ನಿನ್ನನ್ನು ಕಾಪಾಡ್ತೀನಿ ಅಂತ ಯಾವ್ದಾರು ಒಂದು ದೇವ್ರು ಏನಾದ್ರು ಹೇಳಿದ್ಯಾ ಇಲ್ಲಿ ತನಕನೂ? ಇಲ್ಲ ಸರ್, ಇಲ್ಲ ಸರ್, ಎಲ್ಲಿ ಹೇಳಿಲ್ಲ ಸರ್. ಮತ್ತೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆದ್ರೆ ನಮ್ಮ ಜನಗಳಿಗೆ ಏನಕ್ರಿ ಸರ್? ನ್ಯಾಯ ಬೇಕು ಸರ್ ನಮಗೆ. ಅಷ್ಟೇ ಸರ್, ಅಷ್ಟೇ ಸರ್. ಯಾಕಂದ್ರೆ ಸೌಜನ್ಯ ಒಂದು ದೈವಿ ಶಕ್ತಿ ಸರ್. ಹೌದು ಸರ್. ಈಗ ನೋಡಿ, ಸೌಜನ್ಯ ಒಬ್ಳಿಂದ ಇಷ್ಟೆಲ್ಲಾ ಕೇಸು ಅಲ್ಲ ಸರ್. ಬುರ್ಡೆ ಗ್ಯಾಂಗ್ ಅಂತಾರಲ್ಲ ಸರ್, ಆ ಬುರ್ಡೆಯಿಂದನೇ ಇಷ್ಟೆಲ್ಲ ಆ ಧರ್ಮಸ್ಥಳದ ಏನಾಗಿದೆ ಅನಾಹುತಗಳು ಅದನ್ನೆಲ್ಲ ಬದಿ ತಂದಿದ್ದೆ ಅದೇ ಬುರ್ಡೆ. ಸರ್, ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಅಂದ್ರೆ ಸರ್ ನಮ್ ಸಂತೋಷ, ಇವ್ ನಮ್ಮನ್ ಸಮೇತ ಬುರ್ಡೆ ಗ್ಯಾಂಗ್ ಸದಸ್ಯರು ಅಂತ ಕಾಮೆಂಟ್ ಮಾಡ್ತಾರೆ. ಬುರ್ಡೆ ಗ್ಯಾಂಗ್ ನಿಮಗೆ ಏನೋ ಬುರ್ಡೆ ಗ್ಯಾಂಗ್ ಅಂತ ನೀವ್ ಹೇಳ್ತಾರಲ್ಲ ಸರ್. ಈ ಯಾರ್ಯಾರು ಸೌಜನ್ಯ ಅತ್ಯಾಚಾರ ಆದಾಗ ತನಿಖಾಧಿಕಾರಿಗಳು ಇದ್ರಲ್ಲ ಸರ್, ಅವರು ಬುರುಡೆಯಲ್ಲಿ ತುಂಬಾ ಒಳ್ಳೆ ಮೆದುಳಿತ್ತಲ್ಲ, ಯಾಕೆ ತನಿಖೆ ಸರಿಯಾಗಿ ಮಾಡ್ಲಿಲ್ಲ ಸರ್? ದೊಡ್ಡೊಂದು ಬುರುಡಿ ಇದೆ ಸರ್ ಧರ್ಮಸ್ಥಳದಲ್ಲಿ. ಒಳ್ಳೆ ಮೆದುಳಿತ್ತಲ್ಲ ಸರ್, ಒಳ್ಳೆ 5 ಮೆದುಳಿತ್ತಲ್ಲ. ತನಿಖಾಧಿಕಾರಿಗಳು, ವೈದ್ಯರು, ಡಾಕ್ಟ್ರು, ಅದು
ಅಲ್ಲ ಸರ್, ಮೆದುಳು ಚೆನ್ನಾಗಿತ್ತಲ್ಲ ಸರ್ ಅವ್ರದ್ದು. ಅದು ಸರ್ ದಕ್ಷಿಣ ಕನ್ನಡದಲ್ಲಿ ಪೊಲೀಸ್ನವ್ರು ಅಂದ್ರೆ ಸ್ವಲ್ಪ ಬಹಳ ಸ್ಟ್ರಿಕ್, ಬಹಳ ಹಂಗೆ ಹಿಂಗೆ. ಏನ್ ಸರ್ ಸ್ಟ್ರಿಕ್ ಇದೆ? ಧರ್ಮಸ್ಥಳದ ಒಂದಡಿ ಮುಗೀತು ಸರ್ ಅವ್ರ ಶೆಟ್ಲ್ ಅಲ್ಲೇ. ಎಲ್ಲಾ ಕೇಸ್ಗಳನ್ನ ನೆಲಸಮ ಮಾಡ್ತಕ್ಕಂಥದ್ದೇ ಕೆಲಸ ಮಾಡ್ತಿದ್ದಾರೆ ನೋಡಿ. ಪಾಪ ಅವಯ್ಯ ಮುಗ್ಧ ಹುಡುಗ ಸುಮಂತ. ಸರ್ 14 ವರ್ಷದಿಂದ ಯಾರು ಪುಣ್ಯಾತ್ಮ ಮಹೇಶ್ ತಿಮ್ರೋಡಿ ಅವರು ಹೋರಾಡ್ತಾ ಇದ್ದಾರೆ. ಹೌದು ಸರ್, ಹೌದೌದು. 14 ವರ್ಷದಿಂದ ಏನಕ್ಕೆ ಸರ್ ಅವ್ರಿಗೆ ಬೇಕು ಸರ್? ಅವ್ರ ಮನೆ ಮಗಳಲ್ಲ, ಆದ್ರೂ ಸಮೇತ ಯಾಕೆ ಸರ್ ಅವ್ರಿಗೆ 14 ವರ್ಷದಿಂದ ಎಲ್ಲಾ ಸೌಜನ್ಯ ಹೋರಾಟಗಾರರಿಗೂ ಯಾರೇ ಆಗಿರ್ಲಿ, ಸೌಜನ್ಯ ಪರವಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೋ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಯಾಕಂತ ಹೇಳಿದ್ರೆ 14 ವರ್ಷದಿಂದ ಎಲ್ಲಾದ್ನು ಕೇಸ್ ಅಂತೆ, ಮಾನಹಾನಿ ಅಂತ ಏನೇನೋ ಮಾಡ್ಕೊಂಡು ಕಷ್ಟಪಟ್ಟು ಆ ಹುಡುಗಿಗೊಂದು ನ್ಯಾಯ ಕೊಡ್ಸಕ್ ಹೋಗ್ತಾ ಇದಾರಲ್ಲ ಸರ್. 14 ವರ್ಷ ಬೇಕಿತ್ತ ಸರ್? ಯಾಕೆ ಸರ್? ನಮಗೆ ಯಾಕೆ ಬಿಡಪ್ಪ ಇದೆಲ್ಲ ಯಾಕೆ ಬೇಕು ಅಂತ ಹೇಳಿ ಅವರು ಸುಮ್ನೆ ಕುತ್ಕೋಬಹುದಾಗಿತ್ತು ಇಲ್ಲಿ ತನಕ. ಯಾಕೆ ಸರ್ ಅವ್ರು ಕುತ್ಕೊಂತಿಲ್ಲ? ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು. ಅವರ ಹೋರಾಟ, ಅವರ ಸತ್ಯ ತಿಳ್ಕೊಂಡವ್ರಿಗೆ ಮಾತ್ರ ಸತ್ಯ ಗೊತ್ತಿದೆ ಸರ್. ಹೌದು ಸರ್, ಹೌದು. ಸುಮ್ನೆ ನೋಡಿ ಸರ್, ಅವ್ರ ಮೇಲೆ ಸುಮ್ನೆ ರೌಡಿ ತಿಮ್ರಡ್ಡಿ ಹಂಗೆ ಹಿಂಗೆ ಹೇಳ್ಬಾರ್ದು ಸರ್. ಕಾಮೆಂಟ್ರಿ ಓಡ್ತಿರ್ಬೇಕು ಸರ್, ಕಾಮೆಂಟ್ರಿ ಓಡ್ತಿರ್ತೀವಲ್ಲ, ಅವ್ರೊಬ್ಬ ರೌಡಿ ಕಣ್ರಿ ಸರ್. ಅವ್ರ ರೌಡಿ ಆದ್ರೆ ಮತ್ತೆ ಇವ್ರು ಕರೆಕ್ಟ್ ಇದ್ರ ಸರ್? ಮತ್ತೆ ಇವ್ರು ನ್ಯಾಯ ಕೊಡಿಸಬಹುದಾಗಿತ್ತಲ್ಲ ಸರ್. ಇವ್ರು ಅದೇ ಹೇಳಿದ್ನಲ್ಲ ಸರ್ ಆಗ್ಲೇನೆ ನಿಮಗೆ, ಒಂದು ಒಳ್ಳೆ ತನಿಖಾಧಿಕಾರಿಗಳಿಗೆ ಒಳ್ಳೆ ಬುರುಡೆ ಇತ್ತಲ್ಲ, ಮೆದುಳು ಇತ್ತಲ್ಲ. ಆ ಬುರುಡೆ ಇವಾಗ ಹೆಂಗ್ ಕೆಲಸ ಮಾಡ್ತಾವ ಸರ್? ಅವ್ರಿಗೆ ಏನ್ ಮೆದುಳು ಐತ್ ಸರ್? ಮೊನ್ನೆ ನೋಡಿ 3 ಸಲ ಗಡಿಪಾರ ಆದೇಶ ಕೊಟ್ರಲ್ಲ, ಯಾವ ಉದ್ದೇಶದಿಂದ ಕೊಟ್ಟಾರ ಸರ್ ಅವರು? ಅದ್ರಲ್ಲಿ ಏನ್ ಇದೆಯಾ, ಮ್ಯಾಟ್ರ್ ಇದೆಯಾ? ಇದ್ರಲ್ಲೇ ಗೊತ್ತಾಗುತ್ತಾ ಸರ್ ಅವ್ರಿಗೆ ಅವ್ರ ಬುರುಡೆ ಯಾರ ಕೈಯಲ್ಲಿ ಇದೆ ಎಂಬುದು ಜನಕ್ಕೆ ಗೊತ್ತಾಗುತ್ತೆ ಸರ್. ಇದು ಹೌದು ಸರ್, ನಿಜ ಸರ್. ಇದು ಧರ್ಮಸ್ಥಳದ ನಕಲಿ ದೇವಮಾನವ ಮತ್ತೆ ಸರ್ಕಾರದ ಬುರುಡೆ ಸಮೇತ ಕೆಲಸ ಮಾಡ್ತಾ ಇಲ್ಲ ಸರ್. ಅವ್ರು ಹೇಳ್ದಂಗೆ ಮಾಡ್ಬೇಕು. ಅವ್ರ ಬುರುಡೆ ಹೆಂಗ್ ತಿರುಗುತ್ತಾರೋ ಹಂಗೆ ತಿರುಗ್ತಿರೋದು ನೋಡಿ ಸರ್. ಅವಾಗಿಂದ ಅಲ್ಲೇ ಎಲ್ಲ ಹೇಳ್ತಾ ಇದ್ದಾರೆ ಸ್ಥಳೀಯರು, ಅವ್ರು ಇವರು ಆರೋಪ ಅವಾಗಿಂದಾನೇ ಮಾಡ್ಕೊಂತ ಬರ್ತಾ ಇದ್ದಾರೆ. ಆದ್ರೆ ಅವಾಗ ಕೆಲವು ಮೊಬೈಲ್ಗಳು ಅಷ್ಟು ಇದ್ದಿದ್ದಿಲ್ಲ, ಪತ್ರಿಕೆಗಳು ಅಷ್ಟು ಬೇಗ ಅವರು ಹಾಕಿದಂತ ಪತ್ರಿಕೆ ಒಳಗೆ ಇದು ಆಗ್ತಿರ್ಲಿಲ್ಲ, ಅದು ವೈರಲ್ ಆಗ್ತಿರ್ಲಿಲ್ಲ, ಸುದ್ದಿ ಆಗ್ತಿರ್ಲಿಲ್ಲ ಸಾರ್. ಅವಾಗ ಒಂದು ಕರಾವಳಿ ಪತ್ರಿಕೆ ಮತ್ತೊಂದು ಪತ್ರಿಕೆ ಸರ್, ಅಗ್ನಿ ಪತ್ರಿಕೆ ಎಲ್ಲ ಇತ್ತು ಸರ್. ಆದ್ರೆ ಸರಿಯಾದ ರೀತಿಯಲ್ಲಿ ಜನಗಳಿಗೆ, ಬೇರೆ ಬೇರೆ ಜಿಲ್ಲೆಯ ಜನರಿಗೆ ಅದು ತಲುಪುವಂತ ಮುಟ್ಟಂತ ಕೆಲಸ ಪೇಪರ್ನ ಆಗ್ತಿರ್ಲಿಲ್ಲ ಅವಾಗ ಸರ್. ಅದು ಯಾಕೆ ಆಗ್ತಿಲ್ಲ ಅಂದ್ರೆ ಸರ್, ಪೇಪರ್ನ ಆಫೀಸ್ನವ್ರನ್ನೇ ಬೆದರಿಸುವಂತ ಕೆಲಸ, ಮತ್ತೆ ಆಫೀಸ್ನ ಸುಟ್ಟಾಕುವಂತ ಕೆಲಸ ಎಲ್ಲ ಮಾಡಿದ್ದಾರೆ ಸರ್, ಎಲ್ಲ ಮಾಡಿದ್ದಾರೆ ಸರ್. ಅದು ಗೊತ್ತು ಸರ್, ಗೊತ್ತು. ಆ ಪೇಪರ್ ಸಮೇತ ಸುಟ್ಟಾಕಿದ್ದಾರೆ. ಏನಕ್ಕೆ ರೀ ಸುಡಬೇಕು ಪೇಪರ್? ಯಾತಕ್ಕೆ ರೀ ಸುಡಬೇಕು ಸರ್? ಅವ್ರು ತಪ್ಪೇ ಮಾಡಿದ್ದಾರೆ. ಅತ್ಯಾಚಾರ ಭಾಗಿಯಾಗಿಲ್ಲ ಅಂದ್ರೆ ಮತ್ತೆ ಯಾಕೆ ಸುಡಬೇಕು ಸರ್? ಸರ್, ಇವಾಗ ನಾವು ಯೂಟ್ಯೂಬ್ ಅಲ್ಲಿ ಮಾತಾಡ್ತಿದ್ವ ಸರ್, ನಮ್ಮ ಕೂಡ ಸುಟ್ಟಾಕುವಂತ ವ್ಯವಸ್ಥೆ ಮಾಡ್ತಿದ್ರಂಗ. ಬಟ್ ಅವ್ರ ಕೈಲಿ ಈಗ ಆಗ್ತಿಲ್ಲ. ಪ್ರತಿಯೊಂದು ನನ್ನ ಸುಟ್ರೆ ಇನ್ನೊಬ್ಬ ಬರ್ತಾನೆ. ತಿಮ್ರೋಡಿ ಅಂತ ಅವ್ರು ಸರ್ ಈಗ ಲಕ್ಷ ಮಂದಿ ಸರ್. ಈಗ ಸರ್ ಮನುಷ್ಯ ಹುಟ್ಟಿದ ಮೇಲೆ ಒಂದಲ್ಲ ಅವ್ರು ಏನೇ ಮಾಡಕ್ ಹೋದ್ರೆ ಸಮೇತ ಮುಚ್ಚಾಕಕ್ ಸಾಧ್ಯವಿಲ್ಲ ಸರ್. ಇದು ತನಿಖೆ ಆಗೇ ಆಗುತ್ತೆ, ಶಿಕ್ಷೆ ಕೂಡ ಆಗೇ ಆಗುತ್ತೆ ಸರ್. ಇದು ಮುಚ್ಚಾಕಕ್ ನೋಡ್ತಿದ್ರ ಇನ್ನ ಜಾಸ್ತಿನೇ ಆಗ್ತದೆ ಮನುಷ್ಯ ಮೇಲೆ. ಒಂದೊಂದು ದಿವಸ ನಾವು ಸಾಯ್ಲೇಬೇಕು ಸರ್. ನನ್ನ ಹತ್ರ 1000 ಕೋಟಿ ಇದೆ, ಲಕ್ಷ ಕೋಟಿ ಇದೆ ಅಂತ ಹೇಳಿ ಹಣ ತಗೊಂಡೋಗಿ ದೇವ್ರ ಹತ್ರ ನನಗೆ ಇನ್ನೊಂದು 20 ವರ್ಷ ಬದುಕ್ಸು, ನನಗೆ ಒಂದು ಸ್ಟೇ ಆರ್ಡರ್ ತರ್ತೀನಿ ಅಂತ ಹೇಳಿ ಒಂದು 20 ವರ್ಷ 30 ವರ್ಷಕ್ಕೆ ನನಗೆ ಹಿಂದಕ್ಕೆ ಹಾಕು, ನನಗೀಗ 70 ಆಗಿದೆ, ನನಗೀಗ 50 ಆಗಿದೆ, 20 ವರ್ಷದ ಹುಡುಗನ್ ಮಾಡು ಅಂತ ಹೇಳಿ ದೇವ್ರ ಹತ್ರಕ್ಕೆ ಹೋಗಿ ಸ್ಟೇ ಆರ್ಡರ್ ತರಕ್ ಆಗಲ್ಲ ಸರ್. ಆಗಲ್ಲ ಸರ್, ಆಗಲ್ಲ. ಒಂದಲ್ಲ ಒಂದು ದಿವಸ ನಾವು ಸಾಯ್ಲೇಬೇಕು. ಆದ್ರೆ ನಿಜವಾದ ಒಂದು ಹೋರಾಟ ಮಾಡಿ ನಮ್ಮ ಸೌಜನ್ಯಗೋಸ್ಕರ ನಮ್ಮ ಪ್ರಾಣನ ತ್ಯಾಗ ಮಾಡೋಣ ಸರ್. ಅದ್ರಾಗ ಏನಿದೆ, ತಪ್ಪೇನಿದೆ ಸರ್? ಏನ್ ತಪ್ಪಿಲ್ಲ ಸರ್, ಏನ್ ತಪ್ಪ ಅಲ್ಲ ಸರ್. ಸೌಜನ್ಯ ನಿಮ್ಮ ಅಕ್ಕನೂ ಅಲ್ಲ, ತಂಗಿನೂ ಅಲ್ಲ, ಆದ್ರೂ ಸಮೇತ ನೀವು ಸಮೇತ ಇಷ್ಟೊಂದು ಹೋರಾಟ ಮಾಡ್ತಿದ್ರಿ. ತಿಮ್ಮರೋಡಿ ಅವರಿಗೆ ಸಾಥ್ ಕೊಡ್ತಾ ಇದ್ರಿ. ರಿಯಲಿ ಗ್ರೇಟ್ ಸರ್. ಸರ್ ನಾವು ಸಾಥ್ ಕೊಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಸರ್. ಅದು ಸತ್ಯದ ಪರವಾಗಿ ಮಾತಾಡಕ್ಕೆ ಏನಾಗಿದೆ ಸರ್? ಅವ್ರದ್ದು ಸತ್ಯದೇ, ಅವ್ರದ್ದು ಒಂದು ನಿಜವಾದ ಒಂದು ಸತ್ಯ ಇರೋದಕ್ಕೆ ಅವ್ರಿಗೆ ನಾವು ನೋಡ್ತಾ ಇದೀವಿ ಸರ್ ಅವ್ರನ್ನ. ಯಾವುದೇ ಒಂದು ವ್ಯಕ್ತಿ ಆಗ್ಲಿ ಸುಮ್ಮನೆ ಅಪೋ ಮಾಡಕ್ಕಾಗಲ್ಲ. ಅಲ್ಲಿ ಏನು ಉಲ್ಲೇಖ ಅಂಶ ಇರುತ್ತೆ ಸರ್, ಮಾಡಕ್ಕೂ ಸಾಧ್ಯ ಇಲ್ಲ ಸರ್. ಹೌದು ಸರ್, ಹೌದು ಸರ್. ಸರ್ ಫೈನಲ್ ಆಗಿ ಏನ್ ಹೇಳ್ತೀರಾ ಸರ್ ನೀವು?
ಸರ್ ಏನಿಲ್ಲ ಸರ್, ಸೌಜನ್ಯಗೆ ಯಾರು ಅಚಾರ ಮಾಡಿ ಹ್ಮ್ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಸರ್, ಯಾರೇ ಆಗಿರ್ಲಿ ಅದು. ಹ್ಮ್ 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 ನಮ್ದೇನು ಅಭ್ಯಂತರ ಇಲ್ಲ ಸರ್, ಅವ್ರಿಗೆ ಆಗ್ಬೇಕು ಇವ್ರಿಗೆ ಆಗ್ಬೇಕು ಅಂತ ಹೇಳಿ. ನಿಜವಾದ ಅತ್ಯಾಚಾರಿಗಳು ಯಾರಿದಾರ, ಸೌಜನ್ಯಗೆ ಅತ್ಯಾಚಾರ ಮಾಡಿದಂತ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಸರ್. ಸರಿ ಸರ್, ನಿಮ್ಮ ವಾಯ್ಸ್ ಮುಖಾಂತರ ಜನಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಸರ್. ಯೂಟ್ಯೂಬ್ ಅಲ್ಲಿ ಹಾಕ್ಬೋದಲ್ಲ ಸರ್? ಸರ್ ಹಾಕಿ ಸರ್, ಅಭ್ಯಂತರ ಇಲ್ಲ, ನಾವು ಸತ್ಯವನ್ನ ನಡೆತಿದೀವಲ್ಲ, ಹಾಕಿ ಸರ್. ತಿಳ್ಕೊಂಡವ್ರು 10 ಜನ ತಿಳ್ಕೊಂಡ್ರೆ ಸಾಕು ಸರ್. ಹಲೋ ಸರಿ ಸರ್, ಇವತ್ತು ತಪ್ಪು ಬೆಳಿಗ್ಗೆ ಹಾಕ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.